ದ್ವೇಷಕೋರರಿಗೆ ಮತ್ತೊಮ್ಮೆ ಭಾರಿ ಮುಖಭಂಗವಾಗಿದೆ. ತಮ್ಮ ದ್ವೇಷವನ್ನ ಊರಿಡೀ ಹರಡೋಕೆ ಹೊರಟಿದ್ದವರಿಗೆ ನ್ಯಾಯಾಲಯದಲ್ಲಿ ತಕ್ಕ ಶಾಸ್ತಿಯಾಗಿದೆ. ಅವರನ್ನ ಪ್ರಶ್ನಿಸೋಕೆ ನೀವ್ಯಾರು, ನಿಮಗೆ ಆ ಹಕ್ಕು ಕೊಟ್ಟವರು ಯಾರು ಅಂತ ಹೈಕೋರ್ಟ್ ನೇರವಾಗಿ ಕೇಳಿದೆ. ಇಲ್ಲದ ವಿವಾದವನ್ನ ಸೃಷ್ಟಿ ಮಾಡಿ ರಾಜಕೀಯ ಲಾಭ ಪಡೆಯುವ ದುರುದ್ದೇಶಕ್ಕೆ ನ್ಯಾಯಾಂಗ ಸರಿಯಾದ ಪಾಠ ಕಲಿಸಿದೆ. ವಿತಂಡವಾದ ಮುಂದಿಡೋಕ್ ಹೋದ ದ್ವೇಷಕೋರರಿಗೆ ಸುಮ್ಮನಾಗದೇ ಇದ್ರೆ ದಂಡ ವಿಧಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಹೈಕೋರ್ಟ್ ನೀಡಿದೆ. ಅಲ್ಲಿಗೆ ನಾಡ ಹಬ್ಬದ ವಿಷಯದಲ್ಲೂ ಹಿಂದೂ ಮುಸ್ಲಿಂ ಅಂತ ಜನರ ನಡುವೆ ದ್ವೇಷ ಹರಡೋಕೆ ಸಂಚು ಹೂಡಿದ್ದ ದ್ವೇಷಕೋರರಿಗೆ ಭಾರಿ ಮುಖಭಂಗವಾಗಿದೆ. ಪ್ರತಿಯೊಂದರಲ್ಲೂ ಜನರನ್ನ ವಿಭಜಿಸಲು ಹೊರಟವರಿಗೆ ತೀವ್ರ ಮುಜುಗರ ಆಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿರುವ ಸಿದ್ದರಾಮಯ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತಿತರರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಕರ್ನಾಟಕ ಹೈಕೋರ್ಟ್ ಸೋಮವಾರ ವಜಾಗೊಳಿಸಿದೆ. ಈ ವರ್ಷದ ದಸರಾ ಮಹೋತ್ಸವದ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ನೀಡಿರುವ ಆಹ್ವಾನ ಹಿಂಪಡೆಯೋಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಅಂತ ಕೋರಿ ಸಂಸದ ಪ್ರತಾಪ್ ಸಿಂಹ, ಬೆಂಗಳೂರಿನ ಉದ್ಯಮಿ ಟಿ ಗಿರೀಶ್ ಕುಮಾರ್ ಹಾಗೂ ಅಭಿನವ ಭಾರತ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷೆ ಆರ್ ಸೌಮ್ಯ ಸಲ್ಲಿಸಿದ್ದ 3 ಪ್ರತ್ಯೇಕ ಅರ್ಜಿಗಳನ್ನು ಮುಖ್ಯ ನ್ಯಾಯಮೂರ್ತಿ ಬಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆ ನಡೆಸಿತು. ರಾಜ್ಯ ಸರ್ಕಾರ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಭಿನ್ನ ಧರ್ಮದ ವ್ಯಕ್ತಿ ಭಾಗಿಯಾಗೋದು ಅರ್ಜಿದಾರರ ಯಾವುದೇ ಕಾನೂನು ಅಥವಾ ಸಾಂವಿಧಾನಿಕ ಹಕ್ಕನ್ನ ಹೇಗೆ ಉಲ್ಲಂಘಿಸುತ್ತೆ ಅಥವಾ ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೌಲ್ಯಗಳಿಗೆ ಹೇಗೆ ವಿರುದ್ಧ ಅಂತ ಸಾಬೀತುಪಡಿಸುವಲ್ಲಿ ಅರ್ಜಿದಾರರು ವಿಫಲವಾಗಿರೋದ್ರಿಂದ ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ. ವಿವರವಾದ ಆದೇಶ ಆ ನಂತರ ಪ್ರಕಟ ಮಾಡಲಾಗುತ್ತೆ ಅಂತ ನ್ಯಾಯಾಲಯ ಆದೇಶಿಸಿದೆ. ಪ್ರತಾಪ್ ಸಿಂಹ ಅವರ ವಕೀಲ ಎಸ್ ಸುದರ್ಶನ್ ಅವರು ಬಾನು ಮುಷ್ತಾಕ್ ಅವರು ಹಿಂದೂ ಸಂಪ್ರದಾಯ ವಿರೋಧಿ ಮತ್ತು ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ. ದಸರಾ ಉದ್ಘಾಟನೆಗೆ ಆಯ್ಕೆಯಾದವರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡುವುದು ಶಿಷ್ಟಾಚಾರ, ಇದನ್ನ ಪಾಲಿಸಲಾಗಿಲ್ಲ. ಬಾನು ಮುಷ್ತಾಕ್ ಅವರಿಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲ. ದಸರಾ ಹಿಂದೂ ಹಬ್ಬವಾಗಿದ್ದು ಜಾತ್ಯತೀತ ಹಬ್ಬವಲ್ಲ ಅಂತ ಹೇಳಿದ್ರು. ಇದಕ್ಕೆ ಪೀಠ, ಬಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸೋಕೆ ನಿಮಗೆ ಸಾಂವಿಧಾನಿಕ ಮತ್ತು ಕಾನೂನಾತ್ಮಕ ಹಕ್ಕು ಏನಿದೆ ಹೇಳಿ, ಶಿಷ್ಟಾಚಾರ ಪಾಲನೆ ಮಾಡೋದು ಅವರಿಗೆ ಸೇರಿದ ವಿಚಾರ ಅಂತ ಹೇಳ್ತು ಅಂತ ಬಾರನ್ ಬೆಂಚ್ನ ಕನ್ನಡ ವೆಬ್ಸೈಟ್ ವರದಿ ಮಾಡಿದೆ. ಮತ್ತೊಬ್ಬರು ಅರ್ಜಿದಾರರ ಪರವಾಗಿ ವಾದಿಸಿದ ವಕೀಲ ಎಪಿ ರಂಗನಾಥ್ ಅವರು ಹಿಂದೂ ದೇವರ ಪೂಜೆಯನ್ನ ಆಗಮಶಾಸ್ತ್ರದಿಂದ ಪ್ರತ್ಯೇಕಿಸಲಾಗದು, ಹಿಂದೂಯೇತರ ವ್ಯಕ್ತಿ ದಸರಾ ಉದ್ಘಾಟನೆ ಮಾಡಬಹುದಾ ಅನ್ನೋ ಪ್ರಶ್ನೆ ಇಲ್ಲಿದೆ. ಹಿಂದೂ ದೇವರ ಮೇಲೆ ನಂಬಿಕೆ ಇದೆ ಅಂತ ಬಾನು ಮುಷ್ತಾಕ್ ಅವರು ಸ್ಪಷ್ಟಪಡಿಸಿದ್ರೆ ನಮಗೆ ಯಾವುದೇ ಆಕ್ಷೇಪವಿಲ್ಲ ಅಂತ ತಿಳಿಸಿದ್ರು. ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸಿದ್ದ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಅವರು ಅರ್ಜಿದಾರ ಪ್ರತಾಪ್ ಸಿಂಹ ಅವರಿಗೆ ದಂಡ ವಿಧಿಸಬೇಕು. ಪ್ರತಾಪ್ ಸಿಂಹ ಸಂಸದರಾಗಿದ್ದಾಗ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದ್ರು. ಈ ವಿಚಾರವನ್ನ ಅವರು ಬಹಿರಂಗಪಡಿಸಿಲ್ಲ. ಬಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ಪುರಸ್ಕೃತರಾಗಿದ್ದು ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಲಾಗಿದೆ. ಲೇಖಕರಾದ ನಿಸಾರ್ ಅಹಮದ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದಾಗ ಪ್ರತಾಪ್ ಸಿಂಹ ಈ ವಿಚಾರ ಎತ್ತಿಲ್ಲ. ಇದು ರಾಜ್ಯದ ಹಬ್ಬವಾಗಿದ್ದು ಸರ್ಕಾರದ ನಿರ್ಧಾರ ಸಂವಿಧಾನದ 15ನೇ ವಿಧಿಗೆ ಪೂರಕವಾಗಿದೆ. ಎಲ್ಲಾ ಪಕ್ಷಗಳ ಮುಖಂಡರ ದಸರಾ ಸಮಿತಿ ಅತಿಥಿ ಆಯ್ಕೆಯನ್ನ ಮುಖ್ಯಮಂತ್ರಿಗೆ ನೀಡಿತ್ತು. ಮುಖ್ಯಮಂತ್ರಿಗಳು ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರು. ಹಿಂದೂ ಮುಸ್ಲಿಂ ಅಂತ ಕಂದಕ ಸೃಷ್ಟಿ ಮಾಡೋರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇದನ್ನ ಮೊಳಕೆಯಲ್ಲೇ ಚೂಟಿ ಹಾಕಬೇಕು. ದಸರಾ ಜಾತ್ಯತೀತ ಹಬ್ಬವಾಗಿದ್ದು ಇದನ್ನ ಧಾರ್ಮಿಕ ಕಾರ್ಯಕ್ರಮ ಅಂತ ಬಿಂಬಿಸಲಾಗ್ತಿದೆ ಅಂತ ಆಕ್ಷೇಪಿಸಿದ್ರು ಅಂತ ಬಾರನ್ ಬೆಂಚ್ ವರದಿ ಮಾಡಿದೆ. ಈ ವೇಳೆ ಸುದರ್ಶನ್ ಅವರು ನಿಸಾರ್ ಅಹಮದ್ ಅವರು ಮುಸ್ಲಿಂ ಆಗಿದ್ದರೂ ಕನ್ನಡ ಮಾತೆಯ ಬಗ್ಗೆ ಪದ್ಯ ಬರೆದಿದ್ದಾರೆ. ನಿಸಾರ್ ಅವರು ಕನ್ನಡ ವಿರೋಧಿ ಹೇಳಿಕೆ ನೀಡಿರಲಿಲ್ಲ ಅಂತ ಹೇಳಿದ್ರು. ಈ ಹಂತದಲ್ಲಿ ಹೈಕೋರ್ಟ್ ಪೀಠ ವಿಜಯದಶಮಿ ಅಂದ್ರೆ ಏನು, ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ ಅನ್ನೋದಾಗಿದೆ. ಈ ಹಬ್ಬವನ್ನ ದೇಶದಾದ್ಯಂತ ಆಚರಿಸಲಾಗುತ್ತೆ ಅಂತ ಹೇಳಿದೆ. ಆದಾಗ್ಯೂ ವಾದ ಮುಂದುವರಿಸೋಕೆ ಯತ್ನಿಸಿದ ಪ್ರತಾಪ್ ಸಿಂಹ ಪರ ವಕೀಲರನ್ನ ಕುರಿತು ಪೀಠ, ನಮ್ಮ ಆದೇಶ ನೀಡಲಾಗಿದೆ, ದಂಡ ವಿಧಿಸಬೇಕಾ? ಈ ನ್ಯಾಯಾಲಯದಲ್ಲಿ ನೀವು ಹೀಗೆಲ್ಲ ಮಾಡಲಾಗದು ಅಂತ ಏರು ಧ್ವನಿಯಲ್ಲಿ ಹೇಳ್ತು. ಈ ದೇಶದ ಸಂವಿಧಾನವನ್ನ ತಿಳಿದುಕೊಂಡವರು, ಅದನ್ನ ಗೌರವಿಸೋರು, ಈ ದೇಶದ ಬಹುತ್ವ ಸಂಸ್ಕೃತಿ, ಇಲ್ಲಿನ ಸಹಬಾಳ್ವೆಯನ್ನ ಗೌರವಿಸೋರು ಯಾರು ಇಂಥದ್ದೊಂದು ವಿಕೃತ ಅರ್ಜಿ ಹಿಡ್ಕೊಂಡು ಹೈಕೋರ್ಟ್ ಮುಂದೆ ಹೋಗ್ತಾನೆ ಇರಲಿಲ್ಲ. ನಾಡ ಹಬ್ಬವನ್ನ, ಈ ನಾಡಿಗೆ ಜಾಗತಿಕ ಕೀರ್ತಿ ತಂದ ಒಬ್ಬ ಹಿರಿಯ ಮಹಿಳೆ ಕೈಯಿಂದ ಉದ್ಘಾಟನೆ ಮಾಡಿಸೋದನ್ನ ಯಾರೇ ಮನುಷ್ಯತ್ವ ಹಾಗೂ ಪ್ರಾಮಾಣಿಕ ದೇಶಭಕ್ತಿ ಇರೋರು ಸ್ವಾಗತ ಮಾಡ್ತಿದ್ರು. ಆದರೆ ದ್ವೇಷ ಬಿಟ್ಟು ಬೇರೇನೂ ಗೊತ್ತೇ ಇಲ್ಲದ, ಅದು ಬಿಟ್ಟು ಬೇರೆ ಬಂಡವಾಳವೇ ಇಲ್ಲದ ಪ್ರತಾಪ್ ಸಿಂಹನಂತವರಿಗೆ ಇದೆಲ್ಲ ಗೊತ್ತೇ ಆಗೋದಿಲ್ಲ. ಅವರಿಗೆ ಪ್ರತಿಯೊಂದರಲ್ಲೂ ದ್ವೇಷ ದ್ವೇಷ ಮತ್ತು ದ್ವೇಷ. ಪಕ್ಷದಲ್ಲಿ ಟಿಕೆಟ್ ಕಳ್ಕೊಂಡು ಸಂಸದ ಹುದ್ದೆಯನ್ನೂ ಕಳ್ಕೊಂಡು ನಿರುದ್ಯೋಗಿಯಾಗಿರುವ ಪ್ರತಾಪ್ ಸಿಂಹ ಈಗಲಾದ್ರೂ ಸ್ವಲ್ಪ ಜನಪರವಾಗಿ ಯೋಚಿಸಬೇಕಿತ್ತು. ಆದರೆ ಅವರ ಹಿಂದುತ್ವ ಅವರಿಗೆ ಬರೀ ದ್ವೇಷ ಮಾಡುವುದನ್ನೇ ಕಲಿಸಿದೆ. ಹಾಗಾಗಿ ಅವರು ಬಾನು ಮುಷ್ತಾಕ್ ಹೆಸರಲ್ಲಿ ಇಲ್ಲದ ವಿವಾದವನ್ನ ಸೃಷ್ಟಿ ಮಾಡಿ ಮೈಲೇಜ್ ಪಡೆದುಕೊಳ್ಳುವ ದುರಾಲೋಚನೆಗೆ ಇಳಿದ್ರು. ಆದರೆ ನ್ಯಾಯಾಂಗದ ವಿವೇಕದ ಮುಂದೆ ಅವರ ಅವಿವೇಕ ಸೋತು ಹೋಗಿದೆ.
ಈ ದೇಶದ, ಈ ನಾಡಿನ ಬಹುತ್ವಕ್ಕೆ, ವೈವಿಧ್ಯತೆಗೆ, ಈ ನೆಲದ ಆ ಎಲ್ಲ ಗುಣಗಳನ್ನ ಪಾಲಿಸುವ ಹಿರಿಯ ಮಹಿಳಾ ಸಾಹಿತಿಯ ಗೌರವಕ್ಕೆ ಗೆಲುವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.